ಅಮ್ಮ ಇವ್ರು ಹೇಳಿದೆಲ್ಲ ಕೆಲಸ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಕಿತ ಕೇಳ್ಕೊಂಬಿಟ್ಟು ಬಂದ್ಬಿಡ್ತೀನಿ. ಅಮ್ಮ ನೀ ಯಾಕೋ ಕೆಲ್ಸಕ್ಕೆ ಬರೋದು ನಂಗೆ ಇಷ್ಟ ಆಯ್ತಿಲ್ಲ ಕಣಮ್ಮ. ಮನೆ ಕಡೆ ಏನಾಯ್ತೈತೆ ಏನು ಬಿಡ್ತೈತೆ ಅಂತನೂ ನಮಗೆ ಗೊತ್ತಾಯ್ತಿಲ್ಲ. ನೀನು ಮನೆನಾಗೆ ಇದ್ಬಿಟ್ಟು ನೋಡ್ಕೊ ಎಲ್ಲನೂ. ಇನ್ನೇನು ಸ್ವಲ್ಪ ದಿನ ಅಲ್ವಾ ನಾನೇ ದುಡಿತೀನಿ. ಇಬ್ರು ದುಡ್ಕೊಂಡು ಹಿಂಗೆ ಕುಂತ್ಕೊಂಡ್ರೆ ಮನೆ ಕಡೆ ಏನಾಯ್ತೈತೆ ಎತ್ತೋಯ್ತೈತೆ ಅಂತ ಏನೂ ಗೊತ್ತಾಗಕ್ಕಿಲ್ಲ ಕಣಮ್ಮ. ನಾನು ಅತ್ತೆ ಇಬ್ರು ಹೋಯ್ತಾ ಇದೀವಿ ತಾನೇ ಕೆಲಸಕ್ಕೆ. ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ. ನೀನು ಸುಮ್ಕಿರು ಸರಿನಾ. ನನಗೆ ಯಾಕೋ ನೀನು ಕೆಲ್ಸಕ್ಕೆ ಬರೋದು ನನ್ನ ಥರನೇ ಕಷ್ಟಪಡೋದೆಲ್ಲ ಇಷ್ಟ ಆಗಿಲ್ಲ. ಸಾಕು ಈಗ ಹೆಂಗಿದ್ರು ಅಪ್ಪನ ಹೆಂಗಿದ್ರು ಆಡ್ಕೋಗಿ ತಗೊಬಿಟ್ಟು ಬಂದಿದ್ದೀವಲ್ಲ ಅಪ್ಪನ. ಇನ್ನೇನು ಇದು ಮಾಡೋಕ್ಕಿಲ್ಲ ಅಪ್ಪ. ಅದ್ಲೇನೇ ನೀ ಬೇಕಾದ್ರೆ ಹೊಸ ಪಸ ಕಟ್ಕೊಂಡು ಹೆಂಗೋ ನೋಡ್ಕೊಳ್ಳಿವಂತೆ. ಆ ಬೆಣ್ಣೆ ಶಾಂತಮ್ಮನ ಜೊತೆ ಸೇರ್ಕೊಂಡು ನೀನು ಬೇಕಾದರೆ ಏನಾರ ಒಂದು ಮಾಡ್ಕೊಂಡ್ರೆ ಆಯಿತು. ಬೆಣ್ಣೆ ಗಿಣ್ಣೆ ಮಾಡೋದು ಅಂತ. ನಾನು ಫ್ಯಾಕ್ಟ್ರಿ ಕೆಲ್ಸಕ್ಕೆ ನಾನು ಹೋಯ್ತೀನಿ ಗಾರ್ಮೆಂಟ್ಸ್ಗೆ. ನೀನು ಸುಮ್ಕೆ ಏನಿಯ ಮನೆಗೆ ನೋಡಿ. ನಾನು ಹೋಗಿ ಎಲ್ಲ ಕೇಳ್ಕೊಂಡು ವಿಚಾರಿಸ್ಕೊಂಬರ್ತೀನಿ. ನೀನು ಒಬ್ಬಳನ್ನೇ ಹೆಂಗೆ ಕಳಿಸ್ಲಿ ಅಂತ. ನಾನು ಹೆಂಗಮ್ಮಿ ಕಳಿಸ್ಲಿ ಒಬ್ಬಳನ್ನೇನಿಯ ನಾನು ಬರ್ತೀನಿ ತಗ. ನೀನು ಕಷ್ಟಪಡೋದು ನನ್ನ ಕೈಲಿ ನೋಡೋಕ್ಕಾಯ್ತದ ಹೇಳು. ನಾನು ಬರ್ತೀನಿ ನೀನು ಬರೀವಂತ. ಇಬ್ರು ಹೋಗೋಣ ಕೆಲಸಕ್ಕೆ. ಮನೆ ಕಡೆ ಹೆಂಗೋ ಆಯ್ತದೆ. ಹೇಳಿದ್ನಲ್ಲಮ್ಮ ಇಬ್ರು ಬಂದರೆ ಮನೆ ಕಡೆ ಗಮನ ಕೊಡೋರು ಯಾರು? ನೀನಾದರೆ ಎಲ್ಲ ಕಡೆಯಿಂದನೂ ಗಮನ ಕೊಡ್ತೀಯ. ನಾನಾದರೆ ಗಮನ ಕೊಡೋಕ್ಕಾಗಿಲ್ವಲ್ಲ. ನೀನು ಹೋಗಿ ಸುಮ್ಕೆನೇನೆ. ಓ ಆಶಾ, ನೀನು ಇಲ್ಲೇ ಇದೆಯಾ? ನೀನೇನೆ ಕಮ್ಲಿ ಇಲ್ಲಿಗೆ ಬಂದ್ಬಿಟ್ಟಿದ್ದೀಗ? ಅಯ್ಯೋ ನಾನು ಕೆಲಸ ಹುಡ್ಕೊಂಬಿಟ್ಟು ಬಂದೆ. ನಮ್ಮ ಮನೆಯಾಗೂ ಬೋಲ್ ಕಷ್ಟ ಆಗೋಗ್ಬಿಟ್ಟೈತೆ. ಒಂದಕ್ಕೆ ಒಂದು ಹೊತ್ತಿಗಿದ್ರೆ ಇನ್ನೊಂದು ಹೊತ್ತಿಗಿರಕ್ಕಿಲ್ಲ, ಅಷ್ಟು ಕಷ್ಟ ಆಗೋಗ್ಬಿಟ್ಟೈತೆ. ಅದಕ್ಕೆ ನನಗೆ ಕೆಲಸ ಹುಡ್ಕೊಂಬಿಟ್ಟು ಬಂದಿದ್ದೀನಿ. ಕೆಲಸ ಏನಾರ ಸಿಕ್ಬಿಟ್ರು ಅಂತೂ ಅದಾಗ ನಿಮ್ದಾಗೆ ಹೆಂಗೋ ಕೆಲಸ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಹೆಂಗೋ ಇರ್ಬೋದು ಮನೆಗೆ. ನೆನೆಯ ನಮ್ಮ ಅಮ್ಮ ಐತೆ ಹೆಂಗೋ ಅಡುಗೆ ಗಿಡಿಗೆ ಮಾಡಾಕ್ತದೆ. ನಮ್ಮ ಅಮ್ಮಂದೇನು ತಾಪತ್ರಯ ಇಲ್ಲ. ನಮ್ಮಮ್ಮ ಅಡುಗೆ ಎಲ್ಲ ಬೇಸಾಕ್ಬಿಡ್ತದೆ. ನಮ್ಮ ಅಮ್ಮಂದೇನು ಚಿಂತೆ ಇಲ್ಲ. ಅದಕ್ಕೆ ನಾನು ಫ್ಯಾಕ್ಟ್ರಿಗೆ ಹೋಗೋಣ ಅಂತ ಬಂದೆ. ಅಲ್ಲೆಲ್ಲ ಕೆಲಸ ಕೇಳ್ಕೊಂಬಿಟ್ಟು ಬಂದೆ. ಎಲ್ಲೂ ಕೆಲಸನೇನೆ ಸಿಗಲಿಲ್ಲ. ಅದಕ್ಕೆ ಯಾರೋ ಹೇಳಿದ್ರು ಇಲ್ಲೊಂದು ಗಾರ್ಮೆಂಟ್ಸ್ ಆಯಿತು ಹೋಗಿ ಅಂತ. ನಾನೀಗ ಆಟೋದಾಗ ಬಂದು ಹೇಳಿದೆ. ನಿಮ್ಮನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು. ನೀವೇನಪ್ಪ ಇಲ್ಲಿ ಅಂತ ಹೇಳ್ಬಿಟ್ಟು. ನೀವು ಕೆಲಸ ಕೇಳ್ಕೊಂಡು ಏನೋ ಬಂದಿದ್ದೀರೇನೋ ಅಂತ ಅದಕ್ಕೆ ನಾನು ಬಂದೆ ಮಾತಾಡ್ಸೋಣ ಅಂತ. ಓ ಸರಿ ನೋಡಿ. ನಾನು ಕೆಲಸ ಕೇಳಕ್ಕೆ ಅಂತಲೇ ಬಂದೆ. ನಮ್ಮ ಅಮ್ಮ ಬರೋಕ್ಕಿಲ್ಲ ಕೆಲಸಕ್ಕೆ. ನಾವೇನು ನೀವು ಹೋಗಿ ಕೆಲಸ ಕೇಳೋಣ. ನಮ್ಮ ಅಮ್ಮಂಗೆ ವಯಸ್ಸಾಯಿತು, ಅಲ್ಲೆಲ್ಲ ಆಗಕ್ಕಿಲ್ಲ. ಅಲ್ಲೆಲ್ಲ ಕುತ್ಕೊಂಡು ಕೆಲಸ ಮಾಡೋಕ್ಕಾಗಕ್ಕಿಲ್ಲ. ಅದಕ್ಕೆ ಬೇಡ ಕಣಮ್ಮ ಅಂತ ಹೇಳ್ತಾ ಇದ್ದೆ. ಹೂನಂಟಿ ಗಾರ್ಮೆಂಟ್ಸಾಗ ಬೋಲ್ ಟಾರ್ಚರ್ ಕೊಡ್ತಾರಂತೆ. ಹಂಗೋಲಿ ಹಿಂಗೋಲಿ ಅಂತ ನಾವಾದರೆ ಹೆಂಗೋ ಗೆದ್ಕೋತೀವಿ. ನಿಮಗೆ ವಯಸ್ಸಾಗ್ಬಿಟ್ಟೈತೆ, ನಿಮಗೆ ನೋಡೋ ನೋವು ಬರ್ತೈತೆ, ಅದು ಆ ನೋವು ಈ ನೋವು ಅಂತ ಹೇಳಿ ಹಿಡ್ಕೊತೀರಾ. ನಿಮ್ಗೆ ಇದೆಲ್ಲ ಬೇಕೇನು? ನೀವು ಹೋಗಿ ಸುಮ್ಕೆನೇ. ನಾನು ಎಲ್ಲ ವ್ಯಾನು ಇವಳು ಇಬ್ರು ಬೋಯ್ತೀವಿ. ಊರಿಗೇನೆ ಗಾರ್ಮೆಂಟ್ಗೆ ಬಸ್ ಬರ್ತದಂತೆ. ಗಾರ್ಮೆಂಟ್ಸ್ಗೆ ಅಂತ ಇದೆ ಗಾರ್ಮೆಂಟ್ಸ್ದು. ಹೆಂಗೋ ಹೊತ್ಕೊಂಡು ಓಡಾಡ್ಕೊಂಡು ಹೆಂಗೋ ಇರ್ತೀವಿ ಅವಳಿ. ಮನೆಗೊಬ್ರು ಅಡುಗೆ ಮಾಡೋ ಪುಕ್ಕರು ಒಬ್ರು ಇದ್ಬಿಟ್ರೆ ಕೆಲಸ ಹೆಂಗೋ ಮಾಡ್ಬೋದು ಕಣ ಆಂಟಿ. ನೀವು ಹೋಗಿ. ಸರಿ ಕಣಮ್ಮ ಆಯ್ತು. ಇಬ್ರು ಹುಷಾರಾಗಿ ಹೋಗಿ ಕೇಳ್ಕೊಂಡು ನನಗೆ ಫೋನ್ ಹಾಕಿ ಸರಿನಾ. ಏನಾರ ಕೆಲಸ ಪಲ್ಸ ಟ್ರೈನಿಂಗು ಅಂದರೆ ಏನೋ ಮಾಡ್ಕೊಳ್ರಿ. ನಾನು ಮನೆಗೆ ಹೋಗಿ ವಿಚಾರಿಸ್ಕೊತೀನಿ. ನೀನು ಹೇಳೋದು ಸರಿನೇ. ಮನೆ ಕಡೆ ಹೋಗಿ ಗಮನ ಕೊಡಬೇಕು. ಯಾರು ಅವರೇ ಯಾರಿಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಮಗೂ ಅರ್ಥ ಆಗಕ್ಕಿಲ್ಲಲ್ವಾ. ನೀವು ಒಳಗಡೆಗೆ ಹೋಗಿ ಏನೋ ಕೆಲಸ ನೋಡ್ಕೊಳ್ಳಿ. ನಾನು ಹೋಗಿ ಮಂತಕ್ಕೆ ಹೋಗ್ಬಿಟ್ಟು ನೋಡ್ಕೊತೀನಿ ಎಲ್ಲನೂ. ಫೋನ್ ಹಾಕು ಕೆಲಸ ಸಿಕ್ತು ಇಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ಕೆಲಸ ಸಿಗಲಿಲ್ಲ ಅಂದರೆ ಬೇರೆ ಎಲ್ಲಾರ ಹೋಗೊಂದು ರೌಂಡ್ ಹುಡುಕೊಬಿಟ್ಟು ಬರ್ರಿ. ಸರಿ ಕಣಮ್ಮ ಆಯ್ತು. ಹೋಗಿ ಇವಾಗ ಬಸ್ ಐತಲ್ಲ ಹತ್ಕೊಂಡು ಹೋಗಿ. ಇವಾಗ ನಮ್ಮೂರಿಗೆ ಡೈರೆಕ್ಟ್ ಬಸ್ ಐತಲ್ಲ ಅದೇ ಬಸ್ ಎತ್ಕೊಂಡು ಹೋಗಿ ನಾವು ಕೇಳ್ಕೊಂಬಿಟ್ಟು ಬರ್ತೀವಿ. ನಮ್ಮಮ್ಮ ಪಾಪ ಬಸ್ಸಾಗ ಕುಂತ್ಕೊಂಡೈತೆ. ತಾಳ್ತಿರುಗ್ತೈತೆ ನನಗೆ ತಾಳ್ತಿರುಗ್ತೈತೆ. ಆಯ್ತಿಲ್ಲ ಮಗಳೇ ಅಂತ ಹೇಳ್ತೈತೆ. ನಮ್ಮಮ್ಮ ನಾನು ಇಬ್ಬರು ಫ್ಯಾಕ್ಟ್ರಿಗೆ ಹೋಗೋಣ ಅಂತ ನೀನು ಕರ್ಕೊಬಿಟ್ಟು ಬಂದಿದ್ದು. ಆದರೆ ಅಯ್ಯೋ ಆಗಲ್ಲ ಹಂಗೆ ತಲೆ ತಿರುಗ್ತೈತೆ ಕಣ್ಣು ತಿರುಗ್ತೈತೆ ಅಂತ ಹೇಳ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತೈತೆ. ಅದಕ್ಕೆ ನೀನು ಇನ್ನು ಯಾಕೆ ಸುಮ್ಕೆ ನಮ್ಮ ಅಮ್ಮಂಗೂ ಕಷ್ಟ ನಷ್ಟ ಎಲ್ಲನೂ. ಅದಕ್ಕೆ ನಾನು ಬೇಡ ಅಂತ ಕಳಿಸ್ಕೊಟ್ಟಿದ್ದು. ಈಗಲೇ ಕಣ್ಣು ತಿರುಗ್ತೈತೆ ಅಂದರೆ ಕಮ್ಲಿ ತಿರುಗಿ ಏನಾರ ಹೆಚ್ಚಿಗಿಚ್ಚಿ ಕಮ್ಮಿ ಆದರೆ ನನಗೆ ಅಂತ ಇರೋದು ನಮ್ಮ ಅಮ್ಮ ಒಂದೇ ನೆನೆಯ. ಹೋಗ್ಲಿ ಬಾ ಇನ್ನೇಂತಾನೆ ಮಾಡೋಕ್ಕಾಯ್ತದೆ. ಆರಾಮಾಗಿ ನಾವೇನೋ ಇಲ್ಲಿ ಕೆಲಸ ನೋಡ್ಕೊಳ್ಳೋಣ ನೋಡಿ. ಕೇಳೋಣ ಯಾರನ್ನ ಒಳಗಡೆ ಇದ್ದರೆ ಒಂಚೂರು ನಯಸ್ ಮಾಡ್ಬಿಟ್ಟು ಕೆಲಸ ಸೇರ್ಕೊಬಿಡೋಣ. ಟೈಲರಿಂಗು ಹೆಂಗೋ ಕಲಿಸ್ಕೊಟ್ಟಿನೋ ಮಾಡ್ತಾರೆ. ಸರಿ ಆಯಿತು ಬಾ. ನೋಡ್ದ ಎಷ್ಟೊಂದು ಜನ ಕೆಲಸ ಮಾಡ್ತಾವ್ರು ಹೆಂಗಸ್ರು. ನೋಡಿ ಗಂಡಸ್ರು ಈ ಕಡೆ ಮಾಡ್ತಾವ್ರು ಕೆಲಸ. ಯಾರನ್ನ ಕೇಳಿದ್ರೆ ಹೇಳ್ತಾರೇನೋ ಇರು ಕೇಳೋಣ. ಇಲ್ಲಿ ಕೆಲಸ ಸೇರ್ಕೋಬೇಕಿತ್ತು. ಅದೇನೋ ಮ್ಯಾನೇಜರ್ ಯಾರ ಇರ್ತಾರಲ್ಲ ಅವ್ರು ಎಲ್ಲವ್ರೆ? ಇಲ್ಲ ಅವರು ಸರ್ ಬರ್ತಾರೆ, ರೌಂಡ್ಸಿಗೆ ಬರ್ತಾರಲ್ಲ ಅವ್ರನ್ನೇ ಕೇಳಿ. ಅವ್ರು ಇವಾಗೆಲ್ಲ ಊಟದ ಸಮಯ ಅಲ್ಲ, ಊಟಕ್ಕೆ ಹೋಗಿರ್ಬೇಕು ಅಂತ ಅನಿಸ್ತದೆ. ನೀವು ಕೆಲಸಕ್ಕೆ ಸೇರ್ಕೊಳಕ್ಕೆ ಬಂದಿರಾ? ಕೆಲಸ ಹೂವಾ ಇಲ್ವಾ? ಕೆಲಸ ಹೂವೇ ಕೆಲಸ ಹೂವೇ ಕೇಳ್ರಿ ಕೊಡ್ತಾರೆ. ಆಯಪ್ಪ ಹೊಸಿ ಜೋಲ್ ಪಾರ್ಟಿ ಒಂಚೂರು ನಕ್ಕೊಂಡು ಕೆಲಸ ಬೇಕು ಅಂತ ಕೇಳಿ ಹಂಗೆ ಕೊಟ್ಬಿಡ್ತಾರೆ. ನೀವು ಪಾಪ ಗಾರ್ಮೆಂಟ್ಸ್ಗೆ ಅಂತಂದರೆ ಸೇರಿಸ್ಕೊತಾನೆ ಹೂವೇ. ಇನ್ನೂ ಕೆಲಸ ಏನು ತೊಂದರೆ ಇಲ್ಲ. ಸರಿ ಆಯ್ತು ಹೇಳಿ. ಕೇಳ್ತೀವಿ ಬರಲಿ. ಹುಸಿ ನೈಸಾಗಿ ನೊಕ್ಕೊಂಡು ಮಾತಾಡಿದ್ರೆ ಕೆಲಸ ಕೊಡ್ತಾನಂತೆ. ಅವಯ್ಯ ಹೊಸಿ ಜೋಲ್ ಪಾರ್ಟಿನಂತೆ. ನೀಟಾಗಿ ಹೊಸಿ ಇಹಿ ಅಂತ ಕಿಸ್ಕೊಂಡು ಮಾತಾಡೋಣ. ನೀಟಾಗಿ ಕೆಲಸ ಕೊಟ್ಬಿಡ್ತಾನ ತಗಿ. ಹೆಂಗೋ ಇಬ್ರು ಮಾಡ್ಕೊಂಡು ಹೋಗೋಣ. ಅದು ಎಷ್ಟೆಷ್ಟು ಕೊಡ್ತಾರೋ ಸಂಬಳ ಏನೇನು ಕತೆಯೋ ಗೊತ್ತಿಲ್ಲ. ಎಷ್ಟನ್ನ ಕೊಡಲಿ ಬಿಡು. ಬೆಳಗ್ಗೆ ಸಂಜೆ ಗಂಟ ಮಾಡ್ಕೊಂಡು ಹೋಗೋದು. ಮನ್ಗೋದ್ರೆ ನಿನಗೂ ನಿಮ್ಮ ಅಮ್ಮ ಐತೆ ಅಡುಗೆ ಮಾಡೋಕ್ಕೆ, ನನಗೂ ನಮ್ಮ ಅಮ್ಮ ಐತೆ ಅಡುಗೆ ಮಾಡೋಕ್ಕೆ. ಏನು ತೊಂದರೆ ಅಂತೂ ಏನೂ ಇಲ್ಲ ಅಲ್ವಾ. ಅದಕ್ಕೆ ಹೆಂಗೊತ್ತಾಗೆ ಮಾಡ್ಬೋತಾಗ ಕೆಲಸ ಏನು ತೊಂದರೆ ಆಗೋಕ್ಕಿಲ್ಲ. ಮನೆ ಕೆಲಸ ಮಾಡಿ ಗಾರ್ಮೆಂಟ್ ಕೆಲಸ ಮಾಡೋಕ್ಕಾಗಕ್ಕಿಲ್ಲ. ನೀವು ಎರಡೆರಡು ಕೆಲಸ ಮಾಡೋಕ್ಕಾಗಕ್ಕಿಲ್ಲ. ಒಂದೊಂದು ಕೆಲಸ ಆದರೆ ಹಂಗೋ ಹಿಂಗೋ ಅತ್ತಾಗ ಮಾಡ್ಬೋದು. ಇದೆಲ್ಲ ಮಾಡೋಕ್ಕಾಗಕ್ಕಿಲ್ಲ ತಗ. ನೋಡೋಣಿರು ಅವೈ ಬಂದ ತಕ್ಷಣ ಮಾತಾಡೋಣ. ಆಗ ಬಂದ ಅಯ್ಯಪ್ಪನೇ ಅನ್ನಿಸ್ತದೆ. ಯಾರು ನೀವು? ಏನಾಗಬೇಕಿತ್ತು?
ಸರ್ ನಾವು ಆ, ಈ ಇಲ್ಲೇ ನಿನಗೆ ಗಾರ್ಮೆಂಟ್ಸ್ಗೆ ಸೇರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸರ್. ಇಲ್ಲೇನೇ ಜಾಯ್ನ್ ಆಗೋಣ ಅಂತ ಹೇಳ್ಬಿಟ್ಟು ಆ, ಅದಕ್ಕೆ ಕೆಲಸ ಏನಾರ ಖಾಲಿ ಆಯ್ತಾ ಅಂತ ಕೇಳೋಣ ಅಂತ ಬಂದ್ವಿ ಸರ್ ನಾವುನುವೆ. ಓಹೋ, ಕೆಲ್ಸಕ್ಕೆ ಸೇರ್ಕೊಳಕ್ ಬಂದ್ರಾ? ಹಾಂ ಹಾಂ, ನಿಮ್ಮ ಊರಿಂದ ಯಾರನ್ನ ಬರ್ತಾವ್ರ? ಅಂದರೆ ಗಾರ್ಮೆಂಟ್ಸ್ ಬಸ್ ಎಲ್ಲೆಲ್ಲಿ ಹೋಗ್ತಾವೋ ಅಲ್ಲಿಂದ ಮಾತ್ರ ಕೆಲಸದವ್ರನ್ನ ಕರ್ಕೊತಾ ಇದೀವಿ ನಾವು. ಬೇರೆಯವ್ರನ್ನೆಲ್ಲನೂ ಕೆಲಸಕ್ಕೆ ಕರ್ಕೊತಾ ಇಲ್ಲ. ಎಲ್ಲ ಕಡೆನೂ ಬಸ್ನ ಕಳ್ಸೋಕ್ಕಾಗಲ್ಲ. ನಿಮ್ಮ ಊರಿಗೆ ಬಸ್ ಏನಾದರೂ ಬರ್ತಾಯ್ತಾ? ನಮ್ಮದು ಫ್ಯಾಕ್ಟ್ರಿದು ಗಾಡಿ ಬರ್ತಾಯ್ತಾ? ಹ್ಞೂ ಸಾ, ಗಾರ್ಮೆಂಟ್ ಬಸ್ ಗೊತ್ತೈತೆ. ನಮ್ಮೂರಿಂದ ಸುಮಾರು ಜನ ಹತ್ಕೊ ಬರ್ತಾವ್ರೆ. ಈ ಸುಶೀಲಕ್ಕ, ಸೋಮಕ್ಕ, ಆಮೇಲೆ ರಮ್ಯಾ ಅವರೆಲ್ಲ ನಮ್ಮೂರನೇನಿಯ. ಅಲ್ಲಿ ಕುಂತ್ಲು ಅಷ್ಟೇ ಕೆಲಸ ಮಾಡ್ತಾರಲ್ಲ, ಅವ್ರು ನಮ್ಮೂರನೇನಿಯ, ಎಲ್ಲ ನಮ್ಮೂರಿಂದನೇ ಬರೋದು. ಅದಕ್ಕೆ ನಾವು ಬರೋಣ ಅಂತ ಹೇಳ್ಬಿಟ್ಟು. ಹಾಂ ಹಾಂ, ನಿಮಗೆ ಟೈಲರಿಂಗ್ ಎಲ್ಲ ಬರುತ್ತಾ? ಸ್ವಲ್ಪ ಕಲ್ತಿದೀವಿ. ಈ ದೊಳೆ ಮಿಷಿನಾಗ ನಮ್ಗೆ ಹೊಲಿಯಕ್ಕೆ ಆಯ್ತದ ಇಲ್ವೋ ಗೊತ್ತಿಲ್ಲ. ಇನ್ನು ನಮ್ಮದ್ರಾಗೆಲ್ಲ ನಾನಂತೂ ಹೊಲ್ದೆ ಎಲ್ಲ ಇದು ಮಾಡಿದ್ದೀನಿ. ಇವಳಿಗೂ ಹೊಸಿ ಹೊಸಿ ಎಲ್ಲ ಬರ್ತದೆ. ನೀವು ಯಾವ ಕೆಲಸ ಕೊಟ್ರು ನಾವಂತೂ ಪಟ 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 ಅಂತ ಹೇಳ್ಬಿಟ್ಟು ಮಾಡಿ ಮುಗಿಸ್ಬಿಡ್ತೀವಿ. ಹ್ಞೂ ಸರ್, ಪ್ಲೀಸ್ ಸರ್, ಟ್ರೈನಿಂಗ್ ಕೊಟ್ಟರೆ ನಾವು ಎಲ್ಲನೂ ಕಲ್ತ್ಕೊತೀವಿ. ಬೇಕಾದ್ರೆ ಒಂದು 15 ದಿನ ಟ್ರೈನಿಂಗ್ ಕೊಟ್ಬಿಡಿ, ಎಲ್ಲ ನೀಟಾಗಿ ಎಲ್ಲನೂ ಕಲ್ತ್ಕೊಬಿಡ್ತೀವಿ ನಾನು ಇವಳು. ನೀವು ಪಾಪ ನನಗೆ ಹೆಣ್ಮಕ್ಳು ಕಷ್ಟದಾಗಿರೋದು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ನೀವು ಅನ್ನೋದು ಹೆಚ್ಚ ಏನು? ನಿಮ್ಮಿಬ್ರಿಗೂ ಮದುವೆ ಆಗೈತಾ? ಇಲ್ಲ 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 ಸರ್, ಏನಾಗಿಲ್ಲ. ಓಹೋ, ಹೌದಾ? ಸರಿ ಸರಿ, ಬನ್ನಿ ಬನ್ನಿ, ಅಲ್ಲಿ ನಿಮಗೆ ಸ್ವಲ್ಪ ದಿನ ಪ್ರಾಕ್ಟೀಸ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೂರಿಸ್ತೀನಿ. ಒಂದು 10 ದಿನ ಟ್ರೈನಿಂಗ್ ಕೊಡ್ತಾರೆ. ನಾನು ಒಬ್ಬರನ್ನ ಕಳಿಸ್ತೀನಿ, ನಿಮ್ಗೆ 10 ದಿನ ಟ್ರೈನಿಂಗ್ ಕೊಡ್ತಾರೆ. ಕೆಲಸ ಬೇಕಾದ್ರೆ ನೀವು ಇವತ್ತಿಂದನೇ ಶುರು ಮಾಡ್ಬೋದು. ನಿಮಗೆ ಕೆಲಸದೆಲ್ಲ ಜಾಗ ತೋರಿಸ್ತೀನಿ ಬನ್ನಿ. ಹಾಂ ನಡೀರಿ ಸರ್. ಯಾಕೆ ಮದುವೆ ಆಗಿಲ್ಲ ಅಂತ ಯಾಕೆ ಹೇಳ್ದೆ ನೀನು? ಹಂಗೆ ಹೇಳಿದ್ರೆ ನೀನು ಹೊಸಿ ಬೆಲೆ ಬರೋದು ನಿಂಗೆ ಗೊತ್ತಾಗಿಲ್ಲ. ಸುಮ್ಮನಿರು. ನಮ್ಮ ಗಂಡುಗಳೇ ನಮ್ಮ ಜೊತೆ ನ್ಯಾಯವಾಗಿ ಸಂಸಾರ ಮಾಡ್ಕೊಂಡು ಬಿದ್ದವ. ಓಪ್ಲೆಸ್ ಫೇಲ್ ಆಡ್ದಂಗೆ ಆಡಕ್ಕಿಲ್ವಾ? ನಮ್ಗೇನು ಸುಖ, ನಮ್ಗೇನು ನೆಮ್ಮದಿ ಐತೆ? ಸುಮ್ಕೆ ನೋಡಿ. ಹೇಳಿದ್ರು ಒಂದೇ, ಹೇಳಿಲ್ಲ ಅಂದ್ರೆ ಒಂದೇ, ಮದುವೆ ಆಗಿದ್ದೀವಿ ಅಂತ. ಇನ್ನು ನಮ್ಮೂರಲ್ಲಿ ಯಾರು ಬರ್ತಾರೆ? ನಮ್ಮ ಬಗ್ಗೆ ಏನು ಕೇಳಿದ್ರು ಇನ್ನೇನು ಹೇಳ್ತಾರೆ? ಹೇಳ್ಕೊಂಡ್ಲಿ ಬಿಡು, ತಲೆ ಕೆಡ್ಸ್ಕೊಳ ಅಂತದ್ದು ಏನೈತೆ? ಮದುವೆ ಆಗಿಲ್ಲ ಅಂದರೆ ಹೊಸಿ ನಮಗೂ ಚೆನ್ನಾಗಿ ನೋಡ್ಕೊತಾನೆ ಹೊಸಿ. ಚೆನ್ನಾಗೆಲ್ಲ ಸಂಬಳ ಪಂಬಳ ಎಲ್ಲ ಕೊಡ್ತಾನೆ. ರಜಾ ಪಜಾ ಕೇಳ್ಬೇಕಾರೆ ನೈಸ್ ಮಾಡ್ಬಿಟ್ಟು ರಜಾ ಕೇಳ್ಬೋದು. ಮದುವೆ ಆಗೈತೆ ಅಂದರೆ ಯಾರೂ ಮೂಸಕ್ಕಿಲ್ಲ. ಹಾಗೆ ಬೆಲೆ ಇರೋಕ್ಕಿಲ್ಲ. ನಾವಿನ್ನೇನು ಹಾಕೊಂಡಿದ್ದೀವ? ಕಾಲುಂಗ್ರ ತಾಳಿನೇ ಹಾಕೊಂಡಿಲ್ಲ ಸರಿಯಾಗಿ. ನೋಡಿ ಸುಮ್ಕೆನೇ. ನೋಡಿ ಇದೆಲ್ಲ ಮಿಷಿನ್ಸು, ಎಲ್ಲ ಟ್ರೈನಿಂಗ್ಗೆ ಅಂತಲೇ ಇದ್ದಾರೆ. ಇಲ್ಲಿ ಸ್ವಲ್ಪ ಜನ ಟ್ರೈನಿಂಗ್ ಎಲ್ಲ ಮಾಡ್ತಿದ್ದಾರೆ ನೋಡಿ. ನಿಮಗೆಲ್ಲ ಟ್ರೈನಿಂಗ್ ಕೊಟ್ಬಿಟ್ಟು ಆಮೇಲೆ ನಿಮ್ಮನ್ನ ಮೇಯ್ನ್ ಆಫೀಸಿಗೆ ಕರ್ಸ್ಕೊತಾರೆ. ನೀವೇನು ತಲೆ ಕೆಡ್ಸ್ಕೊಬೇಡಿ. ನಿಮಗೆ ನೋಡಪ್ಪ ಏನಪ್ಪ ಇದು ನಮ್ಮ ಟ್ರೈನಿಂಗ್ಗೆ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ಸಂಬಳ ಕೊಡಲ್ವಾ ಅಂತ ನೀವೇನು ಯೋಚನೆ ಮಾಡಬೇಡಿ. ಟ್ರೈನಿಂಗಲ್ಲೂ ಸಂಬಳ ಕೊಡ್ತಾರೆ ಸರಿನಾ? ಆದರೆ ನೀವು ಜಾಸ್ತಿ ರಜಾ ಹಾಕಂಗಿಲ್ಲ. ತಿಂಗಳಿಗೆ ಒಂದು ರಜಾ ಹಾಕ್ಬೋದು ಅಷ್ಟೇ. ನೀವಂತೂ ಜಾಸ್ತಿ ರಜಾ ಪಜಾವೆಲ್ಲ ಹಾಕಂಗೂ ಇಲ್ಲ, ಮಾಡಂಗೂ ಇಲ್ಲ. ಏನಿದ್ರು ನಿಮಗೆ ಮಾಮೂಲಿ ಭಾನುವಾರ ಒಂದಿನ ರಜಾ ಇರುತ್ತೆ. ಆ ಥರ ಇದ್ದರೆ ಬಂದು ಜಾಯ್ನ್ ಆಗಿ. ಯಾಕಂದರೆ ತುಂಬ ಜನ ವಾರಕ್ಕೆ 3 ದಿನ ರಜಾ ಹಾಕೊಂಡು ಇಲ್ಲಿ ಬರೋದೇ ಇಲ್ಲ. ನಮಗೆ ಅರ್ಜೆಂಟಾಗಿ ಎಲ್ಲನೂ ಒಪ್ಕೊಂಡ್ಬಿಟ್ಟಿರ್ತೀವಿ. ಎಲ್ಲನೂ ನಮಗೆ ಕ್ಲಿಯರ್ ಆಗಬೇಕಲ್ವಾ? ಅಯ್ಯೋ ಸರ್, ನಮ್ಗೆ ರಜಾ ಅವಶ್ಯಕತೆನೇ ಇಲ್ಲ ಸರ್. ನಾನು ಇವಳು ರಜಾನೇ ಹಾಕಲ್ಲ. ಏನಕ್ಕೆ ಬೇಕು ಸರ್ ರಜಾ? ಹಬ್ಬದ ದಿನನೂ ಅಂಥ ಇಂಥ ದಿನ ಆದರೆ ಬೇಕು. ನಮ್ಮನೆಗೆ ನಮ್ಮ ಅಮ್ಮಗಳು ಅಡುಗೆ ಮಾಡಿರ್ತಾರೆ ಸರ್, ತಿನ್ನೋದು ಇಲ್ಲಿಗೆ ಬರೋದು ಅಷ್ಟೇ. ನಮಗೆ ಮನೆ ಕಡೆ ಏನು ತಾಪತ್ರಯ ಅಂತ ಏನೂ ಇಲ್ಲ ಸರ್. ಬರೋದು ಹೋಗೋದು. ಆಮೇಲೆ ಇನ್ನೇನು ಸರ್, ಬಂದಿಲ್ಲಿ ಕರೆಕ್ಟಾಗಿ ಕೆಲಸ ಮಾಡ್ತೀವಿ ಸರ್. ಸಂಬಳ ಎಷ್ಟು ಕೊಡ್ತೀರಾ? ನೋಡಿ, ನಿಮ್ಗೀಗ ಸದ್ಯಕ್ಕೆ 12 ಸಾವಿರ ಕೊಡ್ತೀನಿ ಸಂಬಳ. ಆಮೇಲೆ ಹೋಗ್ತಾ ಹೋಗ್ತಾ ವರ್ಷ ನಿಮಗೆ ಜಾಸ್ತಿ ಮಾಡ್ತಾರೆ. ಸರಿ ಸರ್, ಆಯಿತು. ಅಂದರೆ ಮುಂದಿನ ವರ್ಷನೂ ಹಂಗೆ ಜಾಸ್ತಿ ಮಾಡ್ಕೊಂಡು ಹೋಯ್ತಾರಾ? ಹಾಂ ಹಾಂ, ಹಂಗೇನೆ ಸ್ವಲ್ಪನೇ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ನೀವೇನು ತಲೆ ಕೆಡ್ಸ್ಕೊಬೇಡಿ. HR ಹತ್ರ ನಾನು ಮಾತಾಡ್ತೀನಿ ಸರಿನಾ? ನೀವಿಲ್ಲಿ ಅಲ್ವ ಬರ್ತಾನೆ ಹುಡುಗ, ನಿಮಗೆ ಟ್ರೈನಿಂಗ್ ಹೇಳ್ಕೊಡ್ತಾನೆ. ಎಲ್ಲ ಕಲ್ತ್ಕೊಳ್ಳಿ. ಒಂದು ವಾರ 10 ದಿನ ನಿಮಗೆ ಫುಲ್ಲು ಟ್ರೈನಿಂಗ್ ಇರ್ತದೆ. ಆಯಿತು ಸರ್, ಆಯಿತು. ಹಬ್ಬ, ಕೆಲಸ ಸಿಗ್ತದೋ ಇಲ್ವೋ ಅಂತ ಅನ್ಕೊಬಿಟ್ಟಿದ್ದೆ. ಕೆಲಸ ಅಂತೂ ಸಿಕ್ಬಿಡ್ತಲ್ಲ, ಅಷ್ಟೇನೇ ಸಾಕು ಬಿಡು. ಇನ್ನೇನು ಬೇಕು? ಹ್ಞೂ ಸರಿ ಬಾ. ನಾನು ಯಾರೋ ಟ್ರೈನಿಂಗ್ ಕೊಡ್ತಾನಂತಲ್ಲ, ಟ್ರೈನಿಂಗ್ ತಗೊಳ್ಳೋಣ ಬಾ.